ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ಬಹಿರಂಗ ಸಮರ ಮುಂದುವರೆದಿದೆ. ರಮೇಶ್ ಕುಮಾರ್, ಕೆಎಚ್ ಮುನಿಯಪ್ಪ ಬೆಂಬಲಿಗರು ಕಿತ್ತಾಟವನ್ನ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸಪುರದಲ್ಲಿ ಮತಯಾಚನೆ ಸಂದರ್ಭದಲ್ಲಿ ಬೆದರಿಕೆ ಧಮಕಿಯನ್ನ ಹಾಕಲಾಗಿದೆಯಂತೆ. ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ಬಹಿರಂಗ ಸಮರ ಮುಂದುವರೆದಿದೆ. ಟಿಕೆಟ್ ಅನೌನ್ಸ್ ಆಗೋ ಮುಂಚೆಯಿಂದಲೂ ಕೂಡ ರಮೇಶ್ ಕುಮಾರ್ ಜೊತೆಗೆ ರಮೇಶ್ ಕುಮಾರ್ ಬೆಂಬಲಿಗರು ಕೆಎಚ್ ಮುನಿಯಪ್ಪ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬಾರದು ಅಂತ ಸಾಕಷ್ಟು ಪಟ್ಟನ್ನ ಹಿಡಿದಿದ್ರು. ಆ ಸಂದರ್ಭದಿಂದ ಕೂಡ ಪರಸ್ಪರ ವಾಕ್ಸಮರ ಜೋರಾಗಿ ನಡೀತಾ ಇತ್ತು. ಬಟ್ ಅಲ್ಟಿಮೇಟ್ ಆಗಿ ಕೆಎಚ್ ಮುನಿಯಪ್ಪ ಅವರಿಗೆ ಹೈಕಮಾಂಡ್ ಟಿಕೆಟ್ ಅನ್ನ ಕೊಟ್ಟಿದ್ದಾಗಿದೆ. ಬೆಂಬಲಿಗರು ಕಿತ್ತಾಟವನ್ನ ಮಾಡಿಕೊಂಡಿದ್ದಾರೆ. ಮತಯಾಚನೆ ಸಂದರ್ಭದಲ್ಲಿ ಶ್ರೀನಿವಾಸಪುರದಲ್ಲಿ ಮತಯಾಚನೆ ವೇಳೆ ಬೆದರಿಕೆ ಧಮಕಿ ಹಾಕಿದಾರಂತೆ. ಕೈ ಮುಖಂಡ ಗೋಪಾಲ್ ಕೃಷ್ಣಗೆ ಬೆದರಿಕೆ ಜೊತೆಗೆ ಹಲ್ಲೆಗೂ ಪ್ರಯತ್ನವನ್ನ ಮಾಡಲಾಗಿದೆಯಂತೆ. ಗೋಪಾಲ್ ಕೃಷ್ಣ ಮಾವು ನಿಗಮದ ಮಾಜಿ ಅಧ್ಯಕ್ಷರು ಮುನಿಯಪ್ಪ ಪರ ಮತಯಾಚನೆಗೆ ಬಂದಿದ್ರು. ಗೋಪಾಲ್ ಕೃಷ್ಣ ಆ ಟೈಮ್ನಲ್ಲಿ ಈ ರೀತಿಯೆಲ್ಲ ಜಟಾಪಟಿ ನಡೆದಿರೋದು. ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಟೀಮ್ ಬಣ ಬಂಡೆದ್ದಿದೆ. ರಮೇಶ್ ಕುಮಾರ್ ಅಪ್ಪಣೆ ಇಲ್ಲದೆ ಬಂದಿದ್ದಕ್ಕೆ ಆಕ್ರೋಶವನ್ನ ಬೆಂಬಲಿಗರು ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಬಲಿಗರ ಆಕ್ರೋಶಕ್ಕೆ ಹೆದರುಕೊಂಡು ಗೋಪಾಲ್ ಕೃಷ್ಣ ಅವರು ಕಾಲ್ ಕೆತ್ತಿದ್ದಾರೆ. ಗೋಪಾಲ್ ಕೃಷ್ಣಗೆ ಎಚ್ಚರಿಕೆಯನ್ನು ನೀಡಿ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರಂತೆ ರಮೇಶ್ ಕುಮಾರ್ ಬೆಂಬಲಿಗರು ಅಂತ ಆರೋಪವನ್ನ ಮಾಡಲಾಗ್ತಿರೋದು. ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಮತಯಾಚನೆ ಸಂದರ್ಭದಲ್ಲಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಇದು ಕೋಲಾರದಲ್ಲಿ ಆಗಿರೋದು. ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಬಹಿರಂಗ ಸಮರ ಮುಂದುವರೆದಿದೆ. ರಮೇಶ್ ಕುಮಾರ್ ಟೀಮ್ ಹಾಗೇನೆ ಮುನಿಯಪ್ಪ ಟೀಮ್ ಅಂತ ಎರಡೆರಡು ಟೀಮ್ ಕೋಲಾರದಲ್ಲಿ ಆಗಿದೆ. ಈಗ ಮುನಿಯಪ್ಪ ಅವರಿಗೆ ಹೈಕಮಾಂಡ್ ಮನ್ನಣೆಯನ್ನ ಕೊಟ್ಟು ಈಗ ಟಿಕೆಟ್ ಅನ್ನ ಕೊಟ್ಟಿರೋದ್ರಿಂದ ಜಟಾಪಟಿ ಮತ್ತಷ್ಟು ಕಾವನ್ನ ಪಡ್ಕೊಂಡಿದೆ. ಇವತ್ತು ಮತಯಾಚನೆ ನಡೀತಾ ಇತ್ತು. ಆ ಟೈಮ್ ನಲ್ಲಿ ನಾವು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಬೆಂಬಲಿಗರು ಕಿತ್ತಾಟವನ್ನ ಪರಸ್ಪರ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿ ರೀಸನ್ ಏನು ಅಂದ್ರೆ, ಒಂದು ಟಿಕೆಟ್ ಕೊಡಬಾರ್ದು ಅಂತ ರಮೇಶ್ ಕುಮಾರ್ ಟೀಮ್ ಸಾಕಷ್ಟು ಪ್ರಯತ್ನ ಪಟ್ಟಿತ್ತು. ಬಟ್ ಮುನಿಯಪ್ಪ ಅವರಿಗೆ ಈಗ ಟಿಕೆಟ್ ಸಿಕ್ಕಿರೋದ್ರಿಂದ ಮತಯಾಚನೆ ಎಲ್ಲ ಮಾಡ್ತಾ ಇದ್ದಾರೆ ಮುನಿಯಪ್ಪ ಹಾಗೇನೆ ಮುನಿಯಪ್ಪ ಬಣದವರು ಬೆಂಬಲಿಗರು. ಸೊ ರಮೇಶ್ ಕುಮಾರ್ ಅವರ ಅಪ್ಪಣೆ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಈಗ ಅಲ್ಲಿ ಬಂದಿದ್ದಾರೆ, ಮತಯಾಚನೆ ಮಾಡ್ತಾ ಇದ್ದಾರೆ ಅಂತ ರಮೇಶ್ ಕುಮಾರ್ ಟೀಮ್ ಮುನಿಯಪ್ಪ ಬೆಂಬಲಿಗರಿಗೆ ಒಂದು ರೀತಿ ಧಮಕಿಯನ್ನ ಹಾಕಿದೆ, ಬೆದರಿಕೆಯನ್ನ ಹಾಕಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ರಘುರಾಜ್. ಮುಂಚೆಯಿಂದಲೂ ಬಹಿರಂಗ ವಾಕ್ಸಮರಗಳು ಜೋರಾಗಿ ನಡೀತಾ ಇತ್ತು. ಬಟ್ ಇವಾಗ ಅಪ್ಪಣೆ ಇಲ್ಲದೆ ಹೆಂಗ್ ಬಂದ್ರಿ ಅಂತ ಧಮಕಿ ಎಲ್ಲ ಹಾಕೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅಲ್ಲಿ ಏನಾಯ್ತು ಆಕ್ಚುಲ್ ಆಗಿ ಮತಯಾಚನೆಗೆ ಬಂದಂತ ಟೈಮ್ ನಲ್ಲಿ? ಶರ್ಮಿತಾ ಶೆಟ್ಟಿ ಏನಿವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಒಂದು ಗೌನ್ಪಲ್ಲಿ ಒಂದು ಪಟ್ಟಣದಲ್ಲಿ ಏನಿವತ್ತು ಕಾರ್ಯಕರ್ತ ಸಭೆಯನ್ನ ಕಾಂಗ್ರೆಸ್ ಮುಖಂಡ ಗೋಪಾಲ್ ಕೃಷ್ಣ ಕರೆದಿದ್ರು. ಆ ಒಂದು ಸಭೆಗೆ ಏನು ಈಗ ಹಿನ್ನೆಲೆ ಈ ಸಭೆಗೆ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಕರೆದಿರಲಿಲ್ಲ, ಮತ್ತೆ ಅವರ ಅಪ್ಪಣೆಯನ್ನು ಸಹ ಪಡ್ಕೊಂಡಿಲ್ಲ ಅಂತಕ್ಕಂಥ ಏಕಾಏಕಿ ಕಾರ್ಯಕರ್ತರು ಅವರನ್ನ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಅವರು ಯಾವುದೇ ಒಂದು ಸಬೂಬು ಕೊಡದೇ ಇರೋಂಥ ಸಮಯದಲ್ಲಿ ಏನು ಇಲ್ಲಿರ್ತಕ್ಕಂಥ ಹಾಲಿ ಶಾಸಕ ರಮೇಶ್ ಕುಮಾರ್ ಅವರನ್ನ ನೀವು ಬದಿಗೊತ್ತಿ ಏನು ಕೆಎಚ್ ಮುನಿಯಪ್ಪ ಪರವಾಗಿ ನೀವು ಮತಯಾಚನೆ ಮಾಡಕ್ ಬಂದಿದ್ದೀರಾ, ಹಾಗಾಗಿ ನೀವು ಕೆಎಚ್ ಮುನಿಯಪ್ಪ ಅವ್ರನ್ನೇ ಅವರ ಒಂದು ಕ್ಷೇತ್ರಕ್ಕೆ ಹೋಗಿ ನೀವು ಅಲ್ಲೇ ಒಂದು ಪ್ರಚಾರ ಮಾಡಿ ಮತ್ತೆ ನಮ್ಮ ಒಂದು ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದೀರಾ ಅಂತಕ್ಕಂಥ ಒಂದು ಆಕ್ರೋಶ ಸಹ ವ್ಯಕ್ತವಾಯಿತು. ಈ ಹಿಂದೆ ಸಹ ನಾವು ಚುನಾವಣೆ ವೇಳೆಯಲ್ಲಿ ರಮೇಶ್ ಕುಮಾರ್ ಅವ್ರ ಬೆಂಬಲಿಗರು ಮತ್ತೆ ಕೆಎಚ್ ಮುನಿಯಪ್ಪ ಅವ್ರ ಬೆಂಗಳೂರು ಸಾಕಷ್ಟು ಏನು ಕಿತ್ತಾಟ ಮತ್ತು ಗಲಾಟೆಗಳನ್ನು ಸಹ ಸಾಕಷ್ಟು ನಾವು ಚುನಾವಣೆ ವೇಳೆ ಕಾಣ್ತಾ ಇರ್ತೀವಿ. ಅಂತದ್ದೇ ಘಟನೆ ಇವತ್ತು ಬೆಳಗ್ಗೆ ನಡೆದಿರುವಂತದ್ದು. ಮತ್ತೆ ಗೋಪಾಲ ಕೃಷ್ಣ ಅವರೇನಿದ್ದಾರೆ ಏನು ಹಿರಿಯ ಕಾಂಗ್ರೆಸ್ ಮುಖಂಡರು ಆಗಿದ್ದಾರೆ, ಮತ್ತೆ ಈ ಹಿಂದೆ ಅವರು ಮಾವು ನಿಗಮದ ಅಧ್ಯಕ್ಷರು ಸಹ ಆಗಿದ್ರು. ಅವರು ಏನು ಮತಯಾಚನೆ ಮಾಡಕ್ ಬಂದಾಗ ರಮೇಶ್ ಕುಮಾರ್ ಬೆಂಗಳೂರು ಏಕಾಏಕಿ ಆಕ್ರೋಶ ಭರಿತರಾಗಿ ಅವರ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವರನ್ನ ಥಳಿಸಲು ಸಹ ಮುಂದಾದ್ರು. ಇದಕ್ಕೆ ಬೆದರಿದಂತಹ ಏನು ಗೋಪಾಲಕೃಷ್ಣ ಅವರು ತಮ್ಮ ಕಾರಲ್ಲಿ ಸ್ಥಳದಿಂದ ಕಾಲ್ ಕಿತ್ತರು ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಘುರಾಜ್ ತಮ್ಮ ಇನ್ಫಾರ್ಮೇಶನ್.
ಕೋಲಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಹಿಂದಿನಿಂದಲೂ ಕೂಡ ಪ್ರತಿ ಎಲೆಕ್ಷನ್ ಬಂದಂತ ಟೈಮ್ನಲ್ಲಿ ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ ಬೆಂಬಲಿಗರ ನಡುವೆ ಯಾವಾಗಲೂ ಈ ರೀತಿ ಕಿತ್ತಾಟಗಳು ನಡೀತಾ ಇತ್ತು. ಬಟ್ ಇವತ್ತು ಕೈ ಮಿಲಾಯಿಸೋ ಹಂತಕ್ಕೆ ಹೋಗ್ಬಿಟ್ಟಿದೆ. ಮತಯಾಚನೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಾಟೆ ಅಲ್ಲಿ ನಡೆದಿರೋದು. ಸೊ ಇವತ್ತಿನ ಗಲಾಟೆಗೆ ಏನ್ ಕಾರಣ ಅಂದ್ರೆ, ಫಸ್ಟ್ ಆಫ್ ಆಲ್ ರಮೇಶ್ ಕುಮಾರ್ ಸೇರಿದಂತೆ ಅವರ ಟೀಮ್ಗೆ, ಅವ್ರ ಫಾಲೋವರ್ಸ್ಗೆ ಮುನಿಯಪ್ಪ ಅವರಿಗೆ ಈ ಬಾರಿ ಲೋಕಸಭಾ ಕ್ಷೇತ್ರದಿಂದ ಕೋಲಾರದಿಂದ ಟಿಕೆಟ್ ಕೊಡಬಾರದು ಅನ್ನೋ ಒಂದು ಆಗ್ರಹ ಇತ್ತು. ಅದಕ್ಕೆ ಸಾಕಷ್ಟು ಒತ್ತಡ ಕೂಡ ಹಾಕಿದ್ರು. ಬಟ್ ಹೈಕಮಾಂಡ್ ಯಾವಾಗ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡ್ತು, ಸೊ ಮುನಿಯಪ್ಪ ಹಾಗೇನೆ ಮುನಿಯಪ್ಪ ಕಡೆಯವರು ಮತಯಾಚನೆಯನ್ನ ಇದೀಗ ಮಾಡ್ತಾ ಇದ್ದಾರೆ. ಅದು ರಮೇಶ್ ಕುಮಾರ್ ಟೀಮ್ಗೆ ಈಗ ಇಷ್ಟ ಆಗ್ತಾ ಇಲ್ಲ. ರಮೇಶ್ ಕುಮಾರ್ ಅವ್ರ ಹತ್ರ ಅಪ್ಪಣೆ ಇಲ್ಲದೆ ಹೆಂಗೆ ಇವ್ರು ಮತಯಾಚನೆಗೆ ಬಂದ್ರು ಅನ್ನೋ ಕಾರಣಕ್ಕೆ ಇವತ್ತು ಸಾಕಷ್ಟು ಅಲ್ಲಿ ಜಟಾಪಟಿ ಆಗಿರೋದು.